ಅಡುಗೆಗಳಲ್ಲಿ ತರಕಾರಿಗಳನ್ನು ಬಳಸದೇ ಇದ್ದರೆ ಪೌಷ್ಟಿಕಾಂಶ ಇರೋದಿಲ್ಲ. ಆದರೆ ಸಾಮಾನ್ಯವಾಗಿ ಮಕ್ಕಳು ತರಕಾರಿಗಳನ್ನ ತಿನ್ನೋದಕ್ಕೆ ಖಂಡಿತ ಇಷ್ಟಪಡೋದಿಲ್ಲ. ಆದರೆ ನಾವು ತರಕಾರಿಗಳನ್ನು ಬಳಸಿ ಈ ರೀತಿ ಸ್ವಾದಿಷ್ಟವಾದ ಅಡುಗೆನ ಮಾಡಿಕೊಟ್ಟಾಗ ಖಂಡಿತ ಇವತ್ತು ನಾನು ಮಿಕ್ಸ್ ವೆಜ್ ಪ್ಯಾನ್ ಕೇಕನ್ನು ಮಾಡ್ತಾಯಿದ್ದೀನಿ. ಇದು ಮಕ್ಕಳು ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿರೋವಂಥ ರೆಸಿಪಿ. ಮತ್ತು ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಸ್ವೀಟ್ ಕಾರ್ನ್ನ ಹಾಕ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ 1 ಸ್ಪೂನ್ನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚಟ್ನಿ ಹದಕ್ಕೆ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದು ಫೈನ್ ಪೇಸ್ಟ್ ಆದಷ್ಟು ಕೂಡ ನಿಮಗೆ ಪ್ಯಾನ್ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ಇಲ್ಲಿ ಕಾರ್ನ್ ಜೊತೆಗೆ ಮೊಳಕೆ ಬಂದಿರೋ ಅಂಥ ಕಾಳುಗಳನ್ನು ಕೂಡ ಹಾಕೋಬೋದು. ಈಗ ನಾನು ಹುರಿದಿಟ್ಕೊಂಡಿರೋ ಅಂಥದ್ದು ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ಪಷ್ಟು ಪುಡಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ನೀರು ಹಾಕಬೇಕಾಗಿಲ್ಲ, ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ವೆಜಿಟೇಬಲ್ ಚಾಪರಲ್ಲಿ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಟೊಮೆಟೊ, ಬೇಕಾದರೆ ಈರುಳ್ಳಿನೂ ಕೂಡ ಹಾಕ್ಕೋಬೋದು. ಬೇಕಾದರೆ ಹುರುಳಿಕಾಯಿ, ಕೋಸು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಎಲ್ಲ ತರಕಾರಿಗಳನ್ನು ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡಷ್ಟು ಅದು ಹಿಟ್ಟು ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವು ಕೈಯಲ್ಲಿ ಕಟ್ ಮಾಡಿದ್ರೆ ಇಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಈಗ ನಾನು ಒಂದು ಬೌಲನ್ನು ತಗೊಂಡು ನಾನು ರುಬ್ಬಿಟ್ಕೊಂಡಿರೋ ಅಂಥ ಕಾರ್ನ್ ಪೇಸ್ಟನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಬೈಂಡಿಂಗ್ ಬರಬೇಕಾಗತ್ತೆ. 1 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ನಾವು ಹುರಿದು ಪುಡಿ ಮಾಡ್ಕೊಂಡಿರೋ ಅಂಥ ಕಡಲೆಕಾಯಿ ಬೀಜದ ಪುಡಿನ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಮಿಕ್ಸಡ್ ವೆಜ್ ತರಕಾರಿ ಏನಿದೆ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ನೀವಿಲ್ಲಿ ಮೆಂತ್ಯದ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಜೊತೆಗೆ ತವಾ ಕೂಡ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಒಂದು ದೊಡ್ಡ ಸೈಜ್ ಸ್ಪೂನಲ್ಲಿ ಹಿಟ್ಟನ್ನು ತಗೊಂಡು ತವದ ಮೇಲೆ ಹಾಕಿ ಮೇಲೆ ಸ್ವಲ್ಪ ಈ ಥರ ಟ್ಯಾಪ್ ಮಾಡಿದ್ರೆ ಸ್ವಲ್ಪ ಅಗಲ ಆಗುತ್ತೆ. ಇದೇ ರೀತಿ ಒಂದೇ ತವದ ಮೇಲೆ 4ರಿಂದ 5 ನೀವು ಹಾಕ್ಕೋಬೋದು ಒಂದೇ ಸರಿ. ಮಕ್ಕಳು ಈ ಥರ ಪುಟ್ಟು ರೊಟ್ಟಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಏನಾದ್ರು ದೊಡ್ಡದು ಒಂದೇ ರೊಟ್ಟಿ ದೊಡ್ಡವ್ರಿಗೆ ಮಾಡಬೇಕು ಅಂದರೆ ಒಂದೇ ತವದ ಮೇಲೆ ಒಂದು ಸಿಂಗಲ್ ರೊಟ್ಟಿನ ಅಗಲವಾಗಿ ತಟ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು. ಈಗ ಇದು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆಯೂ ತಿರುಗಿಸಿ ಇದನ್ನು ಬೇಯಿಸಬೇಕಾಗತ್ತೆ. ಸೊ 2 ಕಡೆಯೂ ಮೊಗಚು ಹಾಕಿ ಇದಕ್ಕೆ ಮೇಲೆ ಬೇಕಾದರೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೋಬೋದು. ಸ್ವಾದಿಷ್ಟವಾದ ಪೌಷ್ಟಿಕವಾದ ಮಿಕ್ಸ್ ವೆಜ್ ರೊಟ್ಟಿ 10 ನಿಮಿಷದಲ್ಲಿ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಈ ಮಿಕ್ಸ್ ವೆಜ್ ಪ್ಯಾನ್ ಕೇಕು ಪೌಷ್ಟಿಕಾಂಶದ ಭಂಡಾರ ಅಂದರೆ ಅದು ಖಂಡಿತ ತಪ್ಪಾಗಲ್ಲ. ಇನ್ನು ಯಾರೆಲ್ಲ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಡಯಟ್ ಪ್ಲ್ಯಾನಲ್ಲಿ ಇರ್ತಾರೆ ಅಂಥವ್ರಿಗೂ ಕೂಡ ಇದು ಒಳ್ಳೆ ರೆಸಿಪಿ. ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಲೈಕು, ಕಾಮೆಂಟು, ಶೇರ್ ಮಾಡಿ. ಥ್ಯಾಂಕ್ ಯು.